ವೆಲ್ಕಮ್ ಟು ಲಕ್ಷ್ಮಿ ಹೆಲ್ತ್ ಟಾಕ್. ಈ ವಿಡಿಯೋದಲ್ಲಿ ಎದೆಹಾಲು ಹೆಚ್ಚಿಸುವ ಆಹಾರ ಪದಾರ್ಥಗಳ ಬಗ್ಗೆ ತಿಳಿದುಕೊಳ್ಳೋಣ. ತಾಯಿ ಮಗುವಿಗೆ ಕನಿಷ್ಠ 6 ತಿಂಗಳ ಕಾಲ ಎದೆಹಾಲನ್ನು ಉಣಿಸಬೇಕು. ಆದರೆ ಹಲವರಿಗೆ ಆರಂಭದಲ್ಲಿಯೇ ಎದೆಹಾಲಿನ ಕೊರತೆ ಉಂಟಾಗುತ್ತದೆ. ಇದರಿಂದ ಮಗುವಿಗೆ ಅಗತ್ಯವಿರುವ ಪೋಷಕಾಂಶ ಸಿಗದೆ ಹೋಗಬಹುದು. ಎದೆಹಾಲು ಉಣಿಸುವಾಗ ಸರಿಯಾದ ಭಂಗಿಯನ್ನು ಅನುಸರಿಸುವುದು, ಮೊಲೆತೊಟ್ಟನ್ನು ಮಗು ಬಾಯಿಯ ತುಂಬ ಹಿಡಿದು ಹೀರಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. ತಾಯಿ ತನ್ನ ಮಗುವಿಗೆ ಹಲವು ಬಾರಿ ಹಾಲುಣಿಸುವುದರಿಂದ ಹಾರ್ಮೋನುಗಳು ಬಿಡುಗಡೆಗೊಂಡು ಎದೆಹಾಲು ಉತ್ಪತ್ತಿಗೆ ಸಹಕಾರಿಯಾಗುತ್ತದೆ. ಕನಿಷ್ಠ 10 ನಿಮಿಷಗಳ ಕಾಲ 2 ಸ್ತನಗಳಲ್ಲಿ ಹಾಲುಣಿಸಿದಾಗ ಎದೆಹಾಲು ಅತಿ ಹೆಚ್ಚು ಉತ್ಪಾದನೆಯಾಗುತ್ತದೆ. ಹಾಲು ಮಗು ಪಡೆದಷ್ಟು ಹಾಲು ಹೆಚ್ಚು ಉತ್ಪತ್ತಿಯಾಗುತ್ತದೆ. ಬಾಣಂತಿಯರು ತೆಗೆದುಕೊಳ್ಳಬೇಕಾದ ಮುಖ್ಯವಾದ ಆಹಾರವೆಂದರೆ ಕಾಯಿಸಿ ಆರಿಸಿದ ಹಸುವಿನ ಹಾಲನ್ನು ಕನಿಷ್ಠ 2 ಲೋಟ ತಾಯಿ ಸೇವಿಸುವುದರಿಂದ ಕ್ಯಾಲ್ಸಿಯಂ ಹೆಚ್ಚುತ್ತದೆ. 1 ಲೋಟ ಹಾಲಿನಲ್ಲಿ 300 ಗ್ರಾಂ ಕ್ಯಾಲ್ಸಿಯಂ ಇರುತ್ತದೆ. ಇದರೊಂದಿಗೆ ಮೊಸರು, ಬಾರ್ಲಿ ಸೇವಿಸಬಹುದು. ಮೆಂತ್ಯ ಕಾಳುಗಳು ಹಾಲು ಹೆಚ್ಚಳಕ್ಕೆ ಸಹಾಯ ಮಾಡುತ್ತವೆ. ಮೆಂತ್ಯ ಗಂಜಿ, ಲಡ್ಡು ಚೂರ್ಣವನ್ನು ಊಟದ ನಂತರ ಸೇವಿಸಬಹುದು. ಹಸಿರು ತರಕಾರಿ, ಬೇಳೆಕಾಳುಗಳು, ಕಡಲೆಕಾಳು, ಓಟ್ಸ್, ಬಾರ್ಲಿ, ವಾಲ್ನಟ್, ಕುಂಬಳಕಾಯಿ ಬೀಜ, ಬ್ಲೂಬೆರ್ರಿ ಹಣ್ಣುಗಳ ಸೇವನೆಯಿಂದ ಹಾಲು ಹೆಚ್ಚು ಉತ್ಪಾದನೆಯಾಗುತ್ತದೆ. ಮಾಂಸಾಹಾರಿಗಳು ಮೀನಿನ ಸೇವನೆಯಿಂದಲೂ ಸಹ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಿಕೊಳ್ಳಬಹುದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.